ಹಾಯ್ ಹೆಲೋ ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಉಸಿರಾದೆ ನೀ ಜೀವಕ್ಕೆ 54ನೇ ಎಪಿಸೋಡನ್ನು ಇವಾಗ ಪ್ರಾರಂಭ ಮಾಡೋಣ. ಅಂದು ಶಾಶ್ವತ್ಗೆ ಆರುಷಿ ಹೀಗೆಯೇ ಪ್ರಸ್ತುತ ಶಾಸ್ತ್ರ ಇಂದು ಬೇಡ, ಇದಕ್ಕೆಲ್ಲ ತನಗೆ ಸ್ವಲ್ಪ ಸಮಯ ಬೇಕು ಎಂದು ಕೋರಿಕೆ ಒಡ್ಡಿದಾಗ ಅವನು ಮೇಲ್ನೋಟಕ್ಕೆ ಒಪ್ಪಿಗೆ ಕೊಟ್ಟು ಒಳ್ಳೆಯವನಂತೆ ನಟಿಸಿ ನಂತರ ಇದೇ ವಿಷಯಕ್ಕೆ ಮನದಲ್ಲಿ ಕಹಿ ತುಂಬಿಕೊಂಡು ಇವಳ ಜೊತೆಗೆ ಮೃಗದ ಹಾಗೆ ವ್ಯವಹರಿಸಿದ್ದು ಇವಳ ನೆನಪಿನಂಗಳದಲ್ಲಿ ಮರುಕಳಿಸಿ ಕಣ್ಣು ತುಂಬಿಕೊಂಡು ಭಯಕ್ಕೆ ಇವಳ ಮೈ ಸಣ್ಣದಾಗಿ ಕಂಪಿಸುತ್ತಾ ಇದ್ದರೆ ಆರುಷಿ ಮಂಕಾದ ಮುಖ ನೋಡಲಾಗದೆ ಅವಳ ಕೈ ಹಿಡಿದು ಕರೆತಂದು ಮಂಚದ ಮೇಲೆ ಕೂರಿಸಿ ಅವಳ ಪಕ್ಕ ತಾನೂ ಕೂತ ಓಜಸ್. ಆರುಷಿ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಮಂಚದ ಪಕ್ಕದಲ್ಲಿದ್ದ ಟೇಬಲ್ ಮೇಲಿಟ್ಟು, ಕೆಲವೊಂದು ನೆನಪುಗಳು ಹೀಗೆ, ಅದರ ಬಗ್ಗೆ ಯೋಚಿಸಿದಷ್ಟು ಮನಸ್ಸಿಗೆ ಹಿಂಸೆ ಆಗತ್ತೆ. ಹಾಗಂತ ಆ ದಿನಗಳ ಬಗ್ಗೆ ಯೋಚನೆ ಮಾಡಬೇಡ, ಅದನ್ನು ಕೆಟ್ಟ ಕನಸು ಅಂತ ಮರೆತು ಬಿಡು ಅಂತ ಹೇಳುವಷ್ಟು ಸುಲಭ ಅಲ್ಲ ಮನಸ್ಸಿಗೆ ಘಾಸಿ ಮಾಡಿರುವ ನೆನಪುಗಳನ್ನು ಮರೆಯುವುದು. ಈಗ ನನ್ನನ್ನೇ ತಗೋ, ಈ ಮನೆ ಜನರಿಂದ ದೂರವಾಗಿ ಬೆಂಗಳೂರು ಸೇರಿದ್ದೆ ನನ್ನ ಅಣ್ಣನ ನೆನಪುಗಳನ್ನು ಮರಿಬೇಕು ಅಂತ. ಆದರೆ ನಾನು ಈ ಮನೆಯಿಂದ ದೂರ ಉಳಿದ್ರೂ ಜಾನಿ ನೆನಪುಗಳಿಂದ ದೂರ ಉಳಿಯಲಾಗ್ತಿಲ್ಲ. ಇಷ್ಟು ದಿನದ ನನ್ನ ಬದುಕಿನ ಅನುಭವದ ಒಂದು ಮಾತು ಹೇಳಾರು, ಯಾವ ನೆನಪು ನಮಗೆ ನೋವು ಕೊಡುತ್ತೋ ಆ ನೆನಪುಗಳಿಂದ ದೂರ ಓಡುವ ಬದಲು ಅದರ ಜೊತೆಗೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಸಾಹಸ ಮಾಡಿದ್ರೆ ಈ ಭಯ ದುಃಖ ಯಾವುದು ನಮ್ಮ ಹತ್ತಿರಕ್ಕೆ ಸುಳಿಯಲ್ಲ. ಈಗ ಶಾಶ್ವತನ ನೆನಪುಗಳನ್ನು ಮೆಲುಕು ಹಾಕುತ್ತಾ ನೀನು ಭಯ ಪಡುವ ಬದಲು ಸದ್ಯ ಈಗ ಅವನ ಕಾಟ ಇಲ್ವಲ್ಲ, ದೇವ್ರ ದಯೆಯಿಂದ ನಾನು ನನ್ನ ಕುಟುಂಬದ ಜೊತೆಗೆ ಖುಷಿಯಾಗಿದ್ದೀನಿ ಅಂತ ಯೋಚಿಸಿದ್ರೆ ಒಳ್ಳೇದಲ್ವಾ ಕೇಳಿದ್ರೆ. ದೀರ್ಘ ಉಸಿರನ್ನು ಹೊರದಬ್ಬಿದ ಆರುಷಿ, ನಿಮ್ಮ ಮಾತು ನಿಜ ಚಂದ್ರ. ಹಳೆಯ ಕಹಿ ನೋವುಗಳು ಮನಸ್ಸಿಗೆ ಭಾರ ಉಂಟು ಮಾಡುವ ಬದಲು ಸದ್ಯ ನನ್ನ ಪರಿಸ್ಥಿತಿ ಈಗ ಬದಲಾಗಿದೆ ಅನ್ನೋ ನೆಮ್ಮದಿ ತಂದುಕೊಂಡ್ರೆ ಅಲ್ಲೇ ಅರ್ಧ ಗೆದ್ದ ಹಾಗೆ. ಇನ್ಮೇಲೆ ನೀವು ಹೇಳಿದ ಹಾಗೆ ಯೋಚಿಸೋಕೆ ಶುರು ಮಾಡ್ತೀನಿ ಎಂದು ಹೇಳಿ ಓಜಸ್ ಕಡೆಗೆ ಸಣ್ಣ ನಗೆ ಬೀರಿ ಥ್ಯಾಂಕ್ ಯು ಎಂದು ಹೇಳಿದರೆ ಅವಳ ಭುಜದ ಮೇಲೆ ತಲೆಯಾನಿಸಿದ ಓಜಸ್. ನಮ್ಮ ಮಧ್ಯೆ ಥ್ಯಾಂಕ್ಸ್ ಬೇಡ ಆರು, ಬೇಕಾದರೆ ನೀನು ಕೃತಜ್ಞತೆಯನ್ನು ಬೇರೆ ರೀತಿಯಲ್ಲಿ ಹೇಳ್ಬೋದು ಎಂದು ಹೇಳಿ ತುಂಟ ನಗೆ ಬೀರಿ ತನ್ನ ಕೆನ್ನೆಯನ್ನು ಮೆಲ್ಲಗೆ ಸವರಿಕೊಂಡ. ಈ ತಮಾಷೆಯನ್ನೇ ನಾನು ಬೇಡ ಅಂದಿದ್ದು. ನಮ್ಮ ಮಧ್ಯೆ ಯಾವುದೇ ಮಾತುಕತೆ ನಡೆದ್ರೂ ನೀವು ಅದೇ ಹಳೆಯ ವಿಷಯ ತೆಗೆದ್ರೆ ಹೇಗೆ ಚಂದ್ರ? ನನ್ನ ತಪ್ಪಿಗೆ ನಾನು ಈಗಾಗಲೇ ಸಾರಿ ಕೇಳಿದ್ದೀನಿ ತಾನೆ, ಆದರೆ ನೀವು ಮಾತ್ರ ಇನ್ನೂ ನನ್ನ ಹಳೆಯ ತಪ್ಪನ್ನು ಸಾಧಿಸ್ತಾನೇ ಇದ್ದೀರ. ಅಷ್ಟಕ್ಕೂ ಈಗಾಗಲೇ ನಾನು ಕೊಟ್ಟ ಏಟಿಗೆ ಎದುರೇಟು ಅಂತ ಹೇಳಿ ನೀವು ಅವತ್ತು ನನಗೆ ಕಿಸ್ ಎಂದು ಹೇಳಿದವಳು ಮಾತು ಮುಂದುವರೆಸಲು ಮುಜುಗರ ಪಟ್ಟು ನಿಮ್ಮ ಹತ್ರ ಮಾತಾಡೋದೇ ವೇಸ್ಟ್ ಹುಸಿ ಮುನಿಸು ತೋರುತ್ತಾ ಅವನಿಂದ ದೂರ ಸರಿದು ಮುಸುಕೆಳೆದು ಮಲಗಿಬಿಟ್ಟರೆ, ಆರು ಏನದು ಕಿಸ್, ಪೂರ್ತಿ ವಿಷಯ ಹೇಳು, ಮೋಸ ಕಣೆ ಇದು. ನಿನ್ನ ಪಾಡಿಗೆ ನೀನು ಹೀಗೆ ಮಲಗಿಬಿಟ್ರೆ ಪಾಪ, ಈ ನಿನ್ನ ಗಂಡ ತಾನೇ ಏನು ಮಾಡಬೇಕು? ನಮ್ಮಿಬ್ಬರ ರೊಮ್ಯಾನ್ಸ್ ನೋಡಬೇಕು ಅಂತ ಕಾಯ್ತಾ ಇರೋ ಈ ಹೂಗಳ ಗತಿಯೇನೆ ಹೇಳುತ್ತಾ ಅವಳನ್ನು ಬಳಸಿ ಮಲಗಿದ ಓಜಸ್. ಆರು, ನೀನು ಈಗ ಮುಸುಕು ತೆಗೆದಿಲ್ಲ ಅಂದರೆ ನಾನು ನಿನ್ನ ಹೊದಿಕೆಯೊಳಗಡೆ ತೂರಿ ಬಿಡ್ತೀನಿ. ಬೆದರಿಕೆ ಹಾಕಿದ್ರೆ ಮುಸುಕು ತೆಗೆದು ಏನ್ರಿ ನಿಮ್ಮ ಗೋಳು? ಅಸಹನೆಯಲ್ಲಿ ರೇಗಿದಳು. ಕೋಪ ಯಾಕೆ ನನ್ನ ಬಂಗಾರಿ? ಏನೋ ಅಪರೂಪಕ್ಕೆ ಸ್ವಲ್ಪ ಬಿಡುವಾಗಿ ಸಿಕ್ಕಿದ್ಯಲ್ಲ, ಅದಕ್ಕೆ ಕಷ್ಟ ಸುಖ ಮಾತಾಡೋಣ ಅಂದರೆ ನೀನು ಮಲ್ಗೋಣ ಅಂತೀಯಲ್ಲ, ಇದು ಸರಿನಾ? ಇದಕ್ಕೆ ನನ್ನ ಅಮ್ಮ ಚಿಕ್ಕಮ್ಮ ಕಷ್ಟಪಟ್ಟು ಈ ರೂಮ್ನ ಡೆಕೋರೇಟ್ ಮಾಡಿರೋದು. ಅವನ ಕೀಟಲೆ ಮಾತುಗಳನ್ನು ಕೇಳಿ ಕಣ್ಣು ತೇಲಿಸಿದ ಆರುಷಿ, ಕಷ್ಟ ಸುಖ ನಾಳೆ ಮಾತಾಡಿದ್ರಾಗಲ್ವಾ, ಈಗ ನನಗೆ ನಿದ್ದೆ ಬರ್ತಿದೆ ಹೇಳಿದರೆ ಆರುಷಿನ ಬಳಸಿದ್ದ ಕೈ ಹಿಂತೆಗೆದು, ಸರಿ ಬಿಡು, ನಿಂಗೆ ನನಗಿಂತ ನಿದ್ದೆ ತಾನೇ ಮುಖ್ಯ, ನೀನು ನಿದ್ದೆ ಮಾಡು, ನಾನು ಸ್ವಲ್ಪ ಹೊತ್ತು ಯಾರ್ದಾದ್ರೂ ತಲೆ ತಿಂದು ಬರ್ತೀನಿ. ಹೋ, ತ್ವಿಷಾ ಮೇಲ್ಗಡೆ ರೂಮ್ನಲ್ಲಿ ಒಬ್ಬಳೇ ಇದ್ದಾಳಲ್ವಾ? ಗುಡ್, ಹಾಗಾದರೆ ನಾನು ಹೋಗಿ ಅವಳನ್ನು ಮಾತಾಡಿಸ್ಕೊಂಡು ಹಾಗೆ ಗುಡ್ ನೈಟ್ ಹೇಳಿ ಬರ್ತೀನಿ ಎಂದು ಹೇಳಿ ಎದ್ದು ನಿಂತವನ ಕೈ ಹಿಡಿದು ತಡೆದ ಆರುಷಿ, ಈ ಸರಿ ರಾತ್ರಿಯಲ್ಲಿ ಆ ಹೆಣ್ಣು ಹುಡುಗಿ ರೂಮಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ವಾ, ನಾಚಿಕೆ ಆಗಲ್ವಾ ನಿಮಗೆ? ಈಗೇನು ನಿದ್ದೆ ಬರ್ತಾ ಇಲ್ವಾ? ಮಾತಾಡಬೇಕಾ? ಸರಿ, ನನ್ನ ಜೊತೆ ಮಾತಾಡಿ, ಹಾಗೆ ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಎಂದು ಹೇಳಿ ತಾನು ಎದ್ದು ಮಂಚಕ್ಕೆ ಹೊರಗಿ ಕೂತವಳು ಸಿಂಹನ ಬಗ್ಗೆ ಅವನ ಪರಿಚಯ ಓಜಸ್ಗೆ ಯಾವಾಗಿನಿಂದ ಇದೆ ಎಂದು ಪ್ರಶ್ನೆ ಮಾಡುತ್ತಾ ಇದ್ದರೆ ತನ್ನ ಹೆಂಡತಿಯ ಪೊಸೆಸಿವ್ನೆಸ್ಗೆ ನಗು ಬಂದರೂ ತೋರುಪಡದೆ ಸಿಂಹನ ಬಗ್ಗೆ ತನಗೆ ತಿಳಿದಷ್ಟು ವಿಚಾರವನ್ನು ಆರುಷಿಗೆ ಹೇಳಿ ನಿಟ್ಟುಸಿರು ಬಿಟ್ಟು
ನನಗೆ ಅವನ ತಲೆ ಕಂಡ್ರೇ ಆಗಲ್ಲ. ಆದರೆ ನನ್ನ ತಂಗಿ ಮುಖ ನೋಡಿಕೊಂಡು ಅವನನ್ನು ಸುಮ್ಮನೆ ಬಿಟ್ಟಿರೋದು ಅಷ್ಟೆ. ಇಲ್ಲ ಅಂದರೆ ಅವನ ದುರಹಂಕಾರಕ್ಕೆ ಎಂದೋ ನನ್ನ ಕೈಲಿ ಸರಿಯಾಗಿ ಒದೆ ತಿಂತಾ ಇದ್ದ ಎಂದು ಹೇಳಿದರು. ಮೈ ಮುರಿದವನ ಆ ಋಷಿ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ರೆ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಆ ಋಷಿ ಓಜಸ್ನ ನಡೆಯನ್ನು ವಿರೋಧಿಸಿದರೆ ಅವನ ತಲೆಯನ್ನು ನೇವರಿಸುತ್ತಾ ಚಿಂಟು ಜೊತೆಗೆ ಸಿಂಹ ಕೆಟ್ಟದಾಗಿ ವ್ಯವಹರಿಸಿದ್ದನ್ನು ನಾನು ಚಂದ್ರ ಬಿಟ್ಟರೆ ಮಾವ ಅಷ್ಟೇ ಪ್ರಶ್ನೆ ಮಾಡಿತು. ಚಿಕ್ಕ ಮಾವ ಅತ್ತೆ ಅಷ್ಟೇ ಯಾಕೆ, ಅವನ ಹೆಂಡತಿ ಕೂಡ ಈ ವಿಷಯದಲ್ಲಿ ಹೆಚ್ಚಾಗಿ ತಲೆ ಕೆಡಿಸಿಕೊಂಡಂತೆಯೇ ಇಲ್ಲ. ಸಿಂಹನ ಮಾತುಕತೆ ನಡವಳಿಕೆ ನೋಡಿದರೆ ಮೇಲ್ನೋಟಕ್ಕೆ ರೌಡಿಯ ಹಾಗೆ ಕಾಣ್ತಾರೆ. ಈ ಮನೆಯವರಂತೆ ಸಿಂಹ ಸುಸಂಸ್ಕೃತರಂತೂ ಅಲ್ಲವೇ ಅಲ್ಲ. ಹಾಗಿದ್ದಲ್ಲಿ ಸತ್ಯಗೆ ಇವರನ್ನೇ ತಂದು ಮದುವೆ ಮಾಡಿಕೊಟ್ಟಿದ್ದು ಯಾಕೆ? ಅದರಲ್ಲೂ ಚಂದ್ರ ಹೇಳಿದ ವಿಷಯ ಕೇಳಿ ಸಿಂಹ ಈ ಮನೆ ಅಳಿಯ ಆಗಿದ್ದು ಹೇಗೆ ಅನ್ನುವ ಅನುಮಾನ ಕಾಡ್ತಾ ಇದೆ. ನನ್ನ ಮಾವ ಬಡವರಿಗೆ ಅನಾಥರಿಗೆ ಅಂತ ನಡೆಸುವ ಆಶ್ರಮದಲ್ಲೇ ಬೆಳೆದ ಹುಡುಗ ಸಿಂಹ. ತಮ್ಮ ಆಶ್ರಮದಲ್ಲಿ ಬೆಳೆದ ಹುಡುಗನಿಗೆ ತಮ್ಮ ಮನೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾರೆ ಅಂದರೆ ಸತ್ಯ ಅವನನ್ನು ಇಷ್ಟಪಟ್ಟಿರಬೇಕು. ಈಗ ನಾನು ಒಂದು ಮಗುವಿನ ತಾಯಿ ಅನ್ನೋ ಸತ್ಯ ತಿಳಿದಿದ್ರೂ ನನ್ನನ್ನು ಈ ಮನೆಯವರು ಸೊಸೆ ಅಂತ ತುಂಬು ಮನಸ್ಸಿಂದ ಒಪ್ಪಿದ ಹಾಗೆ ಸಿಂಹನ ಅಂತಸ್ತು ಜಾತಿ ಯಾವುದನ್ನು ಲೆಕ್ಕಿಸದೆ ಈ ಮನೆ ಹಳಿಯ ಅಂತ ಒಪ್ಕೊಂಡಿದ್ದಾರೆ. ಆದರೆ ಅವನಲ್ಲಿ ಯಾವುದೇ ರೀತಿಯ ಕೃತಜ್ಞತೆ ಆಗಲಿ ಒಳ್ಳೆತನದ ಛಾಯೆ ಆಗಲಿ ನನಗೆ ಕಾಣಿಸ್ತಿಲ್ಲ. ಈ ಮನೆಯ ಆಸ್ತಿ ಎಲ್ಲ ತನ್ನದೇ ಅನ್ನುವ ಉಂಬತನ ತುಂಬಿಕೊಂಡಿದ್ದಾನೆ. ಹಾಗಾದರೆ ಅವನು ಆಸ್ತಿ ಆಸೆಗೆ ಸತ್ಯನ ಮದುವೆ ಆಗಿದ್ನಾ? ಚಂದ್ರನ ಅಣ್ಣ ಜಾನಕಿರಾಮ್ ಅವರ ಆತ್ಮಹತ್ಯೆಯಿಂದ ಇವನದ್ದೇ ಕೈವಾಡ ಇದೆ ಅಂತ ಬಾಯ್ಬಿಟ್ಟು ನನ್ನ ಬಳಿ ಹೇಳಿದ್ನಲ್ಲ. ಹಾಗಾದರೆ ಮಹೇಂದ್ರ ಅವರು ಮದುವೆ ಸಂಸಾರ ಯಾವುದೂ ಇಲ್ಲದೆ ಹೋಗಿ ತೋಟದ ಮನೆಯಲ್ಲಿ ಕೂತಿರುವ ಹಿಂದೆಯೂ ಇವನದ್ದೇ ಕೈವಾಡ ಇರಬಹುದಾ? ಚಂದ್ರ ಸಹ ಇಷ್ಟು ದಿನ ಯಾವುದೇ ಮದುವೆ ಸಂಸಾರ ಬೇಡ ಅಂತ ಹೇಳ್ತಿದ್ದ. ಹಿಂದೆಯೂ ಇವನ ಕ್ರೂರ ಬುದ್ಧಿ ಕೆಲಸ ಮಾಡಿರ್ಬೋದಾ ಎಂದು ಯೋಚಿಸುತ್ತಾ ಇದ್ದ ಆ ಋಷಿ ಒಮ್ಮೆ ಹೇಗಾದರೂ ಮಾಡಿ ಜಾನಕಿರಾಮನ ಹೆಂಡತಿಯನ್ನು ಭೇಟಿಯಾಗಬೇಕೆಂದು ತೀರ್ಮಾನ ಮಾಡಿ ಅದನ್ನೇ ಓಜಸ್ಗೆ ಹೇಳಬೇಕೆಂದುಕೊಂಡಳು. ಆದರೆ ಆಗಲೇ ಚಂದದ ನಿದ್ರೆಗೆ ಜಾರಿದವನನ್ನು ಕಂಡು ಮುದ್ದಾದ ಪುಟ್ಟ ನಗೆ ಬೀರಿ ಮೆಲ್ಲಗೆ ಅವನ ತಲೆಯನ್ನು ದಿಂಬಿನ ಮೇಲೆ ಸರಿಸಿ, ನನ್ನ ಬದುಕಿಗೆ ಹೊಸ ಅರ್ಥ ತಂದುಕೊಟ್ಟ ನನ್ನ ಪಾಲಿನ ದೇವರು ನೀವು. ನಿಮ್ಮ ಎದುರಿಗೆ ಈ ಮಾತನ್ನು ಹೇಳಿ ಧನ್ಯವಾದ ತಿಳಿಸೋಣ ಅಂದರೆ ನನ್ನ ಮಾತು ಕೇಳಿ ನೀವು ಮಾಡುವ ಚೇಷ್ಟೆಗಳನ್ನು ನೆನೆಸ್ಕೊಂಡ್ರೆ ನನ್ನ ಕೈಕಾಲು ನಡುಗುತ್ತೆ ಚಂದ್ರ. ಅದು ಕೂಡ ಭಯದಿಂದ ಅಲ್ಲ, ಅದೊಂದು ಹೊಸ ಭಾವನೆ. ಇದನ್ನೆಲ್ಲ ನಿಮ್ಮ ಎದುರಿಗೆ ಹೇಳುವಷ್ಟು ಧೈರ್ಯ ನನಗಿಲ್ಲ ಚಂದ್ರ. ನಾನು ನನ್ನ ಗತದ ನೆನಪುಗಳನ್ನು ಮರೆಯುವತ್ತ ಹೆಜ್ಜೆ ಹಾಕ್ತೀನಿ. ಹಾಗೆ ನೀವು ಸಹ ನಿಮ್ಮ ಕೆಟ್ಟ ಚಾಳಿಗಳನ್ನು, ಅದೇ ಈ ಡೇಟಿಂಗ್ ಫ್ಲರ್ಟಿಂಗ್ ಅಭ್ಯಾಸಗಳನ್ನೆಲ್ಲ ಬಿಟ್ಟುಬಿಡಿ ಪ್ಲೀಸ್. ಇನ್ಮೇಲೆ ನೀವು ನನ್ನ ಗಂಡ, ನನಗೆ ಮಾತ್ರ ಸೇರಿದವರು. ನಿಮಗೆ ನನ್ನಿಂದ ಯಾವ ಸುಖವೂ ಸಿಗ್ತಿಲ್ಲ ಅನ್ನೋದು ಗೊತ್ತಿದೆ. ಹಾಗಂತ ಧೈರ್ಯ ಮಾಡಿ ನನಗೆ ಮುಂದುವರಿಯೋಕ್ಕೂ ಆಗ್ತಿಲ್ಲ. ಹಾಗೆ ನಿಮ್ಮನ್ನು ಯಾರಿಗೆ ಬಿಟ್ಟುಕೊಡಲು ಮನಸ್ಸೋಗ್ತಿಲ್ಲ. ನಿಜಕ್ಕೂ ಒಂಥರ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅವನ ಮುಂದಲೇ ಸವರುತ್ತಾ ಪಿಸು ನುಡಿದವಳು ಸೋಕಿಯೂ ಸೋಕದಂತೆ ಅವನ ಹಣೆಯ ಮೇಲೆ ಪುಟ್ಟ ಮುತ್ತಿಟ್ಟವಳ ಮೈ ನವಿರೇಳಿತು. ತನ್ನ ಬದುಕಿನ ಹೊಸ ಬೆಳಗನ್ನು ನಗುಮುಖದ ಹೊತ್ತು ಸ್ವಾಗತಿಸಿದ ಆ ಋಷಿ ದೇವರ ಪಟ ಅಲ್ಲದೆ ಕೊರಳಲ್ಲಿ ರಾರಾಜಿಸುತ್ತಿರುವ ಮಾಂಗಲ್ಯವನ್ನು ಕಣ್ಣಿಗೆ ಹೊತ್ತಿಕೊಂಡು ಸ್ನಾನದ ಮನೆ ಹೊಕ್ಕವಳು ಮಡಿಯುಟ್ಟು ನಂತರ ಓಜಸ್ ಇಷ್ಟಪಡುವಂತೆ ಜಾರ್ಜೆಟ್ ಸೀರೆಯನ್ನುಟ್ಟು ನವಿರಾಗಿ ಅಲಂಕಾರ ಮಾಡಿಕೊಂಡು ರೂಮ್ ಹೊರಗೆ ಬಂದವಳು ಅಡುಗೆ ಮನೆ ಸೇರಿ ಮನೆಯವರಿಗೆಲ್ಲ ಎಂದು ಕಾಫಿ ಮಾಡುತ್ತಾ ಇರುವಾಗ ಆರು ಬೆಳಗ್ಗೆ ಎಚ್ಚರಗೊಂಡವನು ಎದ್ದು ಮಂಚಕ್ಕೆ ಹೊರಗೆ ಕೂತು ರೂಮ್ನಲ್ಲಿ ಆರುಷಿ ಇಲ್ಲದ್ದನ್ನು ಗಮನಿಸಿ ಮೈ ಮುರಿದು ತನ್ನ ಮಡದಿಯನ್ನು ಕೂಗಿದ್ರೆ, ನಿನ್ನ ಗಂಡ ಕರೀತಾ ಇದ್ದಾನೆ, ಅದೇನು ಕೇಳ್ಕೊಂಡು ಬಾ ಆರು, ಕಾಫಿ ನಾನೇ ಮಾಡ್ತೀನಿ. ಸೊಸೆ ಬಳಿ ಅವಳ ಸಂಸಾರ ಶುರುವಾಯ್ತಾ ಎಂದು ಹೇಗಾದರೂ ಮಾಡಿ ಬಾಯಿ ಬಿಡಿಸಿ ಸತ್ಯ ತಿಳಿಯಬೇಕೆಂದು ಅಡುಗೆ ಮನೆಗೆ ಬಂದಿದ್ದ ಶಾರದಮ್ಮ ಮಗನ ಕೂಗು ಕೇಳಿ ನಗುತ್ತಾ ಸೊಸೆಯನ್ನು ಕಳುಹಿಸಿದ್ರೆ ಮುಜುಗರದ ಮುಖ ಹೊತ್ತು ತನ್ನ ಗಂಡನ ರೂಮೊಳಗೆ ನಡೆದ ಆರುಷಿ ಸೊಂಟದ ಮೇಲೆ ಕೈ ಹೊತ್ತು, ಆಕಾಶನೇ ತಲೆ ಮೇಲೆ ಬಿದ್ದು ಹೋಗಿದೆ ಅನ್ನೋ ಹಾಗೆ ಯಾಕ್ರಿ ಕೂಗಿದ್ದು? ನಿಮಗಿಂತ ಚಿಂಟುನೇ ಬೆಟರ್. ಬೆಳಗ್ಗೆದ್ದು ಅವನ ಪಾಡಿಗೆ ಮುಖ ತೊಳೆದು ಫ್ರೆಶ್ ಆದರೂ ಆಗ್ತಾನೆ. ಸಿಡುಕಿದ್ರೆ ಮಡದಿಯ ಮುಖ ನೋಡಿ ನಗುತ್ತಾ, ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುದ್ದು ದೇವತೆಯ ಮುಖ ನೋಡಬೇಕು ಅನ್ನಿಸ್ತು, ಅದಕ್ಕೆ ಕೂಗ್ದೆ. ನೋಡು ಕ್ಯೂಟಿ, ನಿಮ್ಗೆ ಹೇಗೆ ಬೇಕೋ ಬೇಡವೋ ಗೊತ್ತಿಲ್ಲ, ದಿನ ಬೆಳಗ್ಗೆ ನಾನು ಕಣ್ಣು ಬಿಡುವಾಗ ನೀನು ನನ್ನ ಎದುರಿಗೆ ನಿಂತಿರಬೇಕು. ಜೊತೆಗೊಂದು ಲೋಟ ಕಾಫಿ ಇದ್ದರೆ ಇನ್ನೂ ಒಳ್ಳೆಯದು ಹೇಳಿ ಕಣ್ಣು ಹೊಡೆದ್ರೆ
ಮದುವೆ ನಂತರ ಪ್ರತಿ ಹೆಣ್ಣು ಆಸೆ ಪಡುವಂಥ ಸುಂದರ ಬೆಳಗು ನನ್ನ ಬಾಳಲ್ಲಿ ಬೆಳಗಿತು ಎನ್ನುವ ಸಂಭ್ರಮ ಮನದ ತುಂಬ ತುಂಬಿದ್ರೂ ಬಿಗಿದಿದ್ದ ಮುಖ ಸಡಿಲಗೊಳಿಸದೆ ನನಗೆ ದಿನ ಬೆಳಗ್ಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇರುತ್ತೆ. ನಾಳೆಯಿಂದ ನನ್ನದೊಂದು ದೊಡ್ಡ ಫೋಟೋ ಗೋಡೆ ಮೇಲೆ ನೇತಾಕಿರ್ತೀನಿ, ಅದನ್ನು ನೋಡಿ ನಿಮ್ಮ ಮಾರ್ನಿಂಗ್ನ ಗುಡ್ ಮಾಡ್ಕೊಳ್ಳಿ ಓಕೆನಾ ಎಂದು ಹೇಳಿ ಕಾಫಿ ತರಲು ಅಡುಗೆ ಮನೆಗೆ ಹೋದರೆ ತನ್ನ ಹಣೆಯ ಮೇಲೆ ಹರಿದಿದ್ದ ಕೂದಲನ್ನು ಹಿಂದಕ್ಕೆ ಸರಿಸಿಕೊಳ್ಳುತ್ತಾ ಯಾವಾಗಲೂ ಗುರ್ಗುರ್ ಅನ್ನೋ ನನ್ನ ಹುಡುಗಿಯ ಮುಖದಲ್ಲಿ ನಗು ಮೂಡುವಂತೆ ಮಾಡಲಿಲ್ಲ ಅಂದರೆ ನಾನು ನನ್ನ ಅರಿವಿನ ಚಂದ್ರನೇ ಅಲ್ಲ ಹೇಳ್ಕೊಂಡು ಸ್ನಾನಕ್ಕೆ ಹೊರಟವನು ಮಧ್ಯಾಹ್ನ ಮನೆಯವರ ಜೊತೆಗೆ ತೋಟ ತಿರುಗಾಡಿ ಬರುವ ಬಗ್ಗೆ ಪ್ಲ್ಯಾನ್ ಮಾಡ್ದ. ಮನೆಯವರಿಗೆಲ್ಲ ತಾನೇ ಕಾಫಿ ಸರ್ವ್ ಮಾಡ್ತಾ ಇದ್ದ ಆರುಷಿ ಆಗ ತಾನೇ ಎದ್ದು ಕಣ್ಣುಜ್ಜುತ್ತಾ ತನ್ನ ತಾತನ ತೋಳು ಸೇರಿದ್ದ ಚಿಂಟುನ ಕಂಡು ಅವನ ಕೆನ್ನೆ ಸವರಿ ಗುಡ್ ಮಾರ್ನಿಂಗ್ ಹೇಳಿದ್ರೆ ಅಮ್ಮನ ಕಡೆಗೆ ಎತ್ತಿಕೋ ಎನ್ನುವಂತೆ ಕೈ ಚಾಚಿದ್ದ. ಕೈನಲ್ಲಿದ್ದ ಟ್ರೇನ ಸತ್ಯಗೆ ಕೊಟ್ಟು ಚಿಂಟುನ ಎತ್ಕೊಂಡು ಕೆನ್ನೆಗೆ ಮುತ್ತಿಟ್ಟ ಆರುಷಿ, ಯಾಕೋ ಕಂದ ಸಪ್ಕಿದ್ದೀಯಾ, ಇನ್ನೂ ನಿದ್ದೆ ಆಗಿಲ್ವಾ ಕೇಳಿದ್ರೆ ಅಮ್ಮನ ಕೊರಳ ತಬ್ಬಿ, ಪಪ್ಪ ಎಲ್ಲಿ, ನನಗೆ ಪಪ್ಪ ಬೇಕು, ರಾತ್ರಿ ನನ್ನ ಜೊತೆ ಆಟ ಆಡಿಲ್ಲ, ಈಗ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ. ಮಗು ಮನಸ್ಸಿನ ಮೂಲೆಯಲ್ಲಿ ಸಿಂಹನ ಮಾತು ಕೊರಿತಾ ಇರೋದಕ್ಕೆ ಸಣ್ಣ ಭಯ ಕಾಡಿತು. ಪಪ್ಪ ತನ್ನನ್ನು ಪ್ರೀತಿಸ್ತಾ ಇಲ್ಲ ಮತ್ತೆ ತಮ್ಮನ್ನು ಬಿಟ್ಟು ದೂರ ಹೊರಟು ಹೋದರೆ ಅನ್ನುವ ಭಯದಲ್ಲಿ ಕಣ್ಣು ತುಂಬಿಕೊಂಡು ಪ್ರಶ್ನೆ ಮಾಡ್ದ. ಸ್ನಾನ ಮುಗಿಸಿ ತಯಾರಾಗಿ ಆಗ್ತಾನೆ ರೂಮ್ ಹೊರಗೆ ಬಂದ ಓಜಸ್ ಮಗುನ ಮಾತು ಕೇಳಿ ನಗುತ್ತಾ, ನಾನು ಇಲ್ಲೇ ಇದ್ದೀನಿ ಕಣೋ ಚಿಂಟು ಮರಿ, ನೀನು ತಾಚಿ ಮಾಡ್ತಾಲ ಇದ್ದೆ ಅಂತ ಡಿಸ್ಟರ್ಬ್ ಮಾಡಲಿಲ್ಲ ಅಷ್ಟೆ, ಗುಡ್ ಮಾರ್ನಿಂಗ್ ಹೇಳ್ದವನು ಆರುಷಿ ಕಡೆಗೆ ಬಾಗಿ ಮಗು ಕೆನ್ನೆಗೆ ಮುತ್ತು ಕೊಟ್ಟು ನಂತರ ಅವನನ್ನು ಎತ್ಕೊಂಡು ಚಿಂಟುಗೆ ಹಾಲು, ನನಗೆ ಕಾಫಿ ತೊಗೊಂಡು ಬಾ ಹೇಳಿ ಇತ್ತಲಿಗೆ ಮಗುನ ಕರ್ಕೊಂಡು ಹೋದ. ಶಾರದಮ್ಮನವರು ಆಗಲೇ ತಮ್ಮ ಸ್ನಾನ ಪೂಜೆ ಮುಗಿಸಿ ಗೋಪೂಜೆ ಮಾಡ್ತಿದ್ದವರು ಮಗುವನ್ನು ಕಂಡು ಮೊದಲೆಲ್ಲ ಮನೆಗೆ ಬಂದರೆ ಸಾಕು, ಮತ್ತೆ ಯಾವಾಗ ಹಾಸನಕ್ಕೆ ವಾಪಸ್ ಹೋಗ್ತೀವಿ, ಯಾವಾಗ ಕಾಲೇಜ್ ಹಾಸ್ಟೆಲ್ ಶುರುವಾಗುತ್ತೋ ಅಂತ ಕಾಯ್ತಾ ಇದೆಯಲ್ಲ, ಈಗ ವಾಪಸ್ ಬೆಂಗಳೂರಿಗೆ ಯಾವಾಗ ಹೋಗ್ತೀನಿ ಅಂತ ಕಾಯ್ತಾ ಇದೆಯಾ, ಹೆಂಡತಿ ಮಗುನ ಜೊತೆಗೆ ಒಂದು ವಾರ ಇಲ್ಲೇ ಇರ್ತೀನಿ ಅಂತ ಹೇಳ್ದವನು ಇವತ್ತೇ ಯಾಕೆ ಹೊರಟಿದ್ಯಾ, ಪಾಪ ಚಿಂಟುಗೆ ಈ ಊರಿನ ಸುತ್ತಮುತ್ತಲಿನ ಜಾಗ, ನದಿ, ದೇವಸ್ಥಾನ ಯಾವುದನ್ನು ತೋರಿಸೋ ಆಸೆ ಇಲ್ವಾ ನಿನಗೆ ಬೇಸರದಲ್ಲಿ ಕೇಳ್ತಾರೆ. ಜಾನಕಿರಾಮನ ಮದುವೆ ನಂತರ ಈ ಮನೆಯಲ್ಲಿ ಓಜಸ್ ಮುಖದ ಮೇಲೆ ನಗು ಅನ್ನೋದು ತುಂಬಾ ವಿರಳವಾಗಿ ಬಿಟ್ಟಿತ್ತು. ಆದರೆ ನಿನ್ನೆಯಿಂದ ಚಿಂಟು ಆರುಷಿ ಜೊತೆಗೆ ಹಳೆಯ ಯಾವ ಬೇಸರವೂ ತನಗೆ ನೆನಪೇ ಇಲ್ಲ ಅನ್ನೋ ಹಾಗೆ ಮನೆ ತುಂಬ ಓಡಾಡಿಕೊಂಡು ಇರುವ ಮಗನ ರೀತಿಗೆ ಸಂತಸ ಪಟ್ಟಿದ್ರು. ಒಂದು ದಿನದಲ್ಲೇ ವಾಪಸ್ ಹೊರಟು ಹೋಗ್ತಾ ಇದ್ದಾನಲ್ಲ ಅನ್ನೋ ಬೇಸರ ಕಾಡ್ತಿದೆ ಶಾರದಮ್ಮನವ್ರಿಗೆ. ಅದರಲ್ಲೂ ಸತ್ಯ ಬೆಳಿಗ್ಗೆ ತಿಂಡಿಗೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳೋಕೆ ಅಡುಗೆ ಮನೆಗೆ ಬಂದಿದ್ದವಳು, ಓಜು ಅಣ್ಣ ಅತ್ತಿಗೆ ಇವತ್ತು ಎಲ್ಲ ನಾಳೆ ಬೆಳಗ್ಗೆನೇ ಊರಿಗೆ ಹೊರಟು ಬಿಡ್ತಾರೇನೋ, ಸಿಟಿ ಬದುಕು ಇಷ್ಟ ಆದವರಿಗೆ ಇಲ್ಲಿಯ ಜೀವನ ಹೊಂದ್ಕೊಳ್ಳೋದು ಕಷ್ಟ ಅಂತ ಹೇಳಿದಾಗ ನಂಜಪ್ಪ ಶಾರದಮ್ಮ ಇಬ್ಬರಿಗೂ ಕರಳು ಹಿಂಡಿದಂತಾಗಿತ್ತು. ಇಷ್ಟು ದಿನ ಮಗನಿಂದ ದೂರ ಇರೋದೇ ಕಷ್ಟವಾಗಿತ್ತು. ಈಗ ಚಿಂಟುನ ತುಂಬಾ ಹಚ್ಕೊಂಡು ಬಿಟ್ಟಿರುವ ಹಿರಿ ಜೀವಗಳಿಗೆ ಮೊಮ್ಮಗನ ಜೊತೆ ಸ್ವಲ್ಪ ಕಾಲವಾದರೂ ಕಳೆಯೋ ಆಸೆ. ಪೂಜೆ ಮಾಡ್ತಿದ್ದ ಶಾರದಮ್ಮನವರು ಮನದಲ್ಲೇ ಮಗನ ತೀರ್ಮಾನ ಬದಲಾಗಲಿ ಅಂತ ದೇವರಿಗೆ ಬೇಡಿಕೆ ಒಡ್ಡುತ್ತಾ ಇದ್ದವರು ಚಿಂಟು ಜೊತೆಗೆ ಕೊಟ್ಟಿಗೆ ಕಡೆಗೆ ಬಂದವನನ್ನು ಪ್ರಶ್ನೆ ಮಾಡಿದ್ರು. ಪಪ್ಪ, ನಾವು ವಾಪಸ್ ಹೋಗ್ತಾ ಇದ್ದೀವಾ, ಪೀಸ್ ಬೇಯ, ನಾನು ತುಂಬ ಜೊತೆ ಇನ್ನು ಆತ ಆಗಬೇಕು ಮುದ್ದಾಗಿ ಬೇಡಿಕೆ ಇಟ್ಟಾಗ ಮಗನ ಮಾತಿಗೆ ನಗುತ್ತಾ, ನಾವು ಈಗಲೇ ವಾಪಸ್ ಹೋಗ್ತಿಲ್ಲ ಕಂದ, ನಿನ್ನ ಅಮ್ಮ 1 ತಿಂಗಳಾದರೂ ಈ ಮನೇಲಿ ಇರೋಣ ಅಂತ ಹೇಳಿದ್ಲು. ಅವಳಿಗೆ ಈ ಮನೆ, ಇಲ್ಲಿ ವಾತಾವರಣ ತುಂಬ ಇಷ್ಟ ಆಗಿದೆಯಂತೆ. ನಿನ್ನೆ ರಾತ್ರಿ ಅವಳು 1 ತಿಂಗಳಾದರೂ ಇಲ್ಲೇ ಇರೋಣ ಅಂತ ಹೇಳಿದಾಗ ಮೊದಲಿಗೆ ನಾನು ಒಪ್ಪಲಿಲ್ಲ. 1 ತಿಂಗಳು ನಾನು ಇಲ್ಲೇ ಇದ್ದರೆ ನನ್ನ ಬಿಸ್ನೆಸ್ ಕತೆ ಏನು ಅಂತ ಕೇಳಿದ್ರೆ ನನ್ನ ಮಾತಿಗೆ ಉತ್ತರವೇ ಇಲ್ಲ. ಅವಳೆ ಸಣ್ಣ ಮಕ್ಕಳಾಗೆ ಆಟ ಹಿಡ್ದು ಕೂತಿದ್ದಾಳೆ. ಹೋಗಲಿ, ನನ್ನ ಬಿಸ್ನೆಸ್ ಚಿಂತೆ ಬಿಡು. ಚಿಂಟು ಸ್ಕೂಲ್ ಮಿಸ್ ಆಗುತ್ತೆ ಅಂದರೆ ನನ್ನ ಮಗ ಜಾಣ ಅಲ್ಲದೆ ಇನ್ನು KG ತಾನೇ, ಅಂಥದ್ದೇನು ಓದೋದಿರಲ್ಲ, ಬೇಕಾದರೆ ಮನೆಯಲ್ಲೇ ನೀವೇ ಅವನಿಗೆ ಬೇಸಿಕ್ ಹೇಳ್ಕೊಡಿ ಅಂತ ಹೇಳಿದ್ಲು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.